ಡಿ ಬಾಸ್ ಯಾಕೆ ಇಷ್ಟ ಆಗ್ತಾರೆ ನಿಮ್ಗೆ? ಮೇಡಮ್ ದತ್ತ ಸಿನಿಮಾ, ಹ್ಮ್ ಆಮೇಲೆ ಪೊರ್ಕಿ ಸಿನಿಮಾ, ಆಮೇಲೆ ಒಂದಷ್ಟು ಸಿನಿಮಾ ಮಾಡೋ ವಿಧಾನ, ಅವ್ರ ಡೆಡಿಕೇಶನ್, ಆಮೇಲೆ ಅವ್ರ ಪೇಷನ್ಸ್, ಅವ್ರಿಗಿರೋ ಪೇಷನ್ಸ್. ಹ್ಮ್ ಅವ್ರ ಬರ್ಡೇ ದಿವಸ ಅಷ್ಟು ಲಕ್ಷ ಜನ ಬರಲಿ, ಅಷ್ಟು ಲಕ್ಷ ಜನಕ್ಕೂ ಶೇಕ್ ಹ್ಯಾಂಡ್ ಮಾಡಿ ನಮಸ್ಕಾರ ಮಾಡಿ ಹಿಂಗಂದು ಕಳಿಸ್ತಾರೆ. ಅಷ್ಟು ಪೇಷನ್ಸ್ ಯಾರಿಗೂ ಇರಲ್ಲ ಮೇಡಮ್. ಹ್ಮ್ ಆ ಪೇಷನ್ಸ್ ಲೆವೆಲ್ ಅವರಿಂದ ತುಂಬಾ ಕಲ್ತ್ಕೊಳ್ಳೋದಿದೆ. ಅದಕ್ಕೆ ಡಿಬಾಸ್. ಪರ್ಸನಲಿ ನಿಮ್ಗೆ ಅವ್ರ ಇಷ್ಟ ಅಂದ್ರೆ ಯಾಕೆ? ಅವ್ರು ಕೊಟ್ಟಿದ್ದ ಟ್ರೀಟ್ಮೆಂಟು ಅಂದ್ರೆ ಲೈಕ್ ನಾನು ಫಸ್ಟ್ ಮೀಟ್ ಮಾಡಿದ್ದು ತಾರಕ್ ಶೂಟಿಂಗ್ ಟೈಮಲ್ಲಿ. ಹ್ಮ್ ಅಂದ್ರೆ ನಾನು ಅದ್ರಲ್ಲೇನು ಆ್ಯಕ್ಟ್ ಮಾಡಿರ್ಲಿಲ್ಲ. ಹ್ಮ್ ಅದರಲ್ಲಿ ಫೋಕಸ್ ಫುಲ್ ಅದು ನಾಣಿ ಅಂತ ಒಬ್ರಿದ್ದಾರೆ, ಹ್ಮ್ ಅವ್ರಿಗೆ ಹೇಳಿದೆ ಬಾಸ್ನ ಪರಿಚಯ ಮಾಡಿಸ್ಕೊಡು. ಓಕೆ. ಪರಿಚಯ ಮಾಡಿಸ್ಕೊಟ್ರು. ಅದು ಎದ್ದು ನಿಂತ್ಕೊಂಡು ಕೂತಿದ್ರು, ಎದ್ದು ನಿಂತ್ಕೊಂಡು ಶೇಕ್ ಹ್ಯಾಂಡ್ ಕೊಟ್ಟು ಬನ್ನಿ ಕುತ್ಕೊಳ್ಳಿ ಹ್ಮ್ ಅಂತ ಕೂಡಿಸ್ಬಿಟ್ಟು. ನಾನು ಆ್ಯಕ್ಚುಲಿ ಮಿಲ್ಕ್ ಪ್ರಾಡಕ್ಟ್ ಎಲ್ಲ ನಂಗೆ ಆಗಲ್ಲ. ಅವರು ಹಾಲು ತರಿಸಿ ಕುಡೀರಿ ಕೂಡಿಸಿ ಹ್ಮ್ ಅದು ಖಾಲಿ ಆಗೋವರೆಗೂ ಅಲ್ಲೇ ಇದ್ದು ಎದ್ದೋಗಿದ್ದಾರೆ. ಹೌದಾ? ನಂಗೆ ಆ ವಿಷಯಕ್ಕೆ ಹಾರ್ಟ್ ಟಚ್ ಆಯಿತು. ಹ್ಮ್ ಹ್ಮ್ ಅದಾದಮೇಲೆ ರಾಬರ್ಟ್ ಮಾಡಿದೆ. ಕರೆಕ್ಟ್. ಅವ್ರ ಜೊತೆಗೆ ರಾಬರ್ಟಲ್ಲಿ ಅವ್ರನ್ನೇ ನೋಡ್ತಾ ಇದ್ದೆ. ಹ್ಮ್ ಯಾಕ್ರಿ ಹಂಗೆ ನೋಡ್ತೀರಾ, ತಿಳ್ಕೊಂಬಿಡ್ತೀರದ ಅಂತ ಕೇಳಿದ್ರು. ಆ, ಸೊ ಅದು ಅವ್ರು ಒಂಥರ ಆ ಗತ್ತು ಗಾಂಭೀರ್ಯ ಮಜಾ, ಅದು ಗಜ ಗಜ ಮಜಾ. ಗಜ ಅಂದ್ರೇನೆ ನಿಮ್ಗೆ ಈಗ ಒಂದ್ ಮಜಾ ಅಲ್ವಾ? ಹೌದು, ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಇಷ್ಟಪಡ್ತೀರಾ? ತುಂಬಾ ಇಷ್ಟಪಡ್ತೀನಿ madam. ಸಿಗ್ತಾರಾ ನಿಮ್ಗೆ? ಇಲ್ಲ ಮೇಡಮ್, ಅವರು ಎಲ್ಲಿರ್ತಾರೆ ಅಂತ ಹೇಳಕ್ಕೆ ಆಗಲ್ವಲ್ಲ. ಹ್ಮ್ ಸೊ ನಾನು ಯಾವತ್ತೂ ಯಾವ ಆರ್ಟಿಸ್ಟ್ನು ಹುಡ್ಕೊಂಡು ಹೋಗೋದು ಅವೆಲ್ಲ ಮಾಡಲ್ಲ. ಅವ್ರದ್ದು ಅಂತ ಒಂದು ಸ್ಪೇಸ್ ಇರುತ್ತೆ. ಹ್ಮ್ ಅವ್ರ ಇವಾಗ ಸಿನಿಮಾ ಶೂಟಿಂಗು ಅಂತ ಬಂದಾಗ ಅಲ್ಲಿ ಸಿಕ್ಕಿದಾಗ ಅಲ್ಲಿ ಮಾತಾಡ್ಬೇಕು. ಹ್ಮ್ ಅದ್ ಬಿಟ್ಟು ಅವ್ರನ್ನ ಹುಡ್ಕೊಂಡೋಗಿ ಅದೆಲ್ಲ ನಾನು ಮಾಡಕ್ ಹೋಗಲ್ಲ. ಹ್ಮ್. ಯಾಕೆಂದ್ರೆ ಅವ್ರದ್ದು ಅಂತ ಒಂದು ಸ್ಪೇಸ್ ಇರುತ್ತೆ, ಅವ್ರದ್ದೇ ಅಂತ ಟೈಮ್ ಇರುತ್ತೆ. ಅವಾಗಲೂ ನಾವೇ ಹೋಗಿ ಅವ್ರ ಮುಂದೆನೆ ಕಾಣಿಸ್ಕೊಂಡ್ರೆ ಹ್ಮ್ ಒಂಥರ ಆಕ್ವರ್ಡ್ ಅನ್ಸುತ್ತೆ, ಅದಕ್ಕೆ ಹೋಗಲ್ಲ. ಸಿನಿಮಾ ಅಂತ ಬಂದಾಗ, ಆಕ್ಟಿಂಗ್ ಅಂತ ನೋಡಿದಾಗ ಒಂದಷ್ಟು ಜನ ನಿಮ್ಮನ್ನ ಇಂಪ್ರೆಸ್ ಮಾಡಿರ್ತಾರೆ ನಟನೆಯಲ್ಲಿ. ಹ್ಮ್. ನಟನೆಯಲ್ಲಿ ಇವಾಗ ನೀವು ಪರ್ಸನಲ್ ಆಗಿ ಹೇಳಿದ್ರಿ ಯಾಕೆ ಇಷ್ಟ ಆಗ್ತಾರೆ ಅಂತ. ಆ ತರ ನಟನೆಯಲ್ಲಿ ನಿಮ್ಮನ್ನ ಇಂಪ್ರೆಸ್ ಮಾಡಿದವ್ರು ಯಾರಿದ್ದಾರೆ? ದಿವಾಸ್, ಹ್ಮ್ ನನ್ನ ಹಾಗೆ ಪ್ರೀತಿಯ ರಾಮು, ಓಕೆ. ನನ್ನ ಪ್ರೀತಿಯ ರಾಮು. ಮತ್ತೆ ಅವರೇ ಮತ್ತೆ ಫೇವ್ರೆಟ್ ಹೀರೋಯಿನ್ ಅಂತ ಬಂದ್ರೆ? ಗೊತ್ತಿಲ್ಲ ಮೇಡಮ್, ಹಾ? ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ ನಂಗೆ. ಹೇಳಲ್ಲ ಅಲ್ವಾ? ಇಲ್ಲ, ಆತರ ಏನು ಇಷ್ಟಪಟ್ಟಿಲ್ಲ. ಆ, ಯಾವ ಹೀರೋಯಿನ್ಸ್ ಮೇಲೂ ಕ್ರಶ್ ಆಗಿಲ್ವಾ? ಇಲ್ಲ ಇಲ್ಲ, ರಿಯಲ್ ಲೈಫ್ ಅಲ್ಲೂ ಇಲ್ಲ, ನಿಮ್ಗೆ ಇಲ್ಲೂ ಆಗಿಲ್ಲ? ನನ್ಗಿಲ್ಲ. ಹೇಳಲ್ಲ ಇಲ್ಲೋ? ನನ್ಗಿಲ್ಲ ಹ್ಮ್ ಹ್ಮ್ ಆತರ. ಆತರ ಹೇಳೋದೆಲ್ಲ ಎಲ್ಲಾರ್ದು ಅಭ್ಯಾಸ ಇಲ್ಲ. ಪ್ರೇಮಲ್ಲಿ ಒಂದ್ ಚಂದ ಕಾಣಿಸ್ತಾ ಇದ್ರೆ ವಾವ್ ಸಕ್ಕತ್ತಾಗಿದ್ದಾರೆ ಹ್ಮ್ ಅಷ್ಟೇ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಮುಂದಕ್ಕೆ ಕಮೆಂಟ್ ಮಾಡಕ್ ಹೋಗಲ್ಲ, ಯಾಕೆ ಬೇಕು ಅಂತ ಕಮೆಂಟ್ ಮಾಡಲ್ಲ? ರಿಸ್ಕ್ ತಗೊಳಲ್ಲ ನಾನು. ಹಂಗೆ. ಸೊ ನೀವು ರಿಸ್ಕ್ ಎಲ್ಲ ತಗೊಳಲ್ಲ, ತಗೊಳಲ್ಲ. ಸೊ ಅನ್ಸಿದ್ರು ಹೇಳಲ್ಲ. ಹೇಳಲ್ಲ ಈಗ್ಲೂ ಹೇಳ್ತಾ ಇಲ್ಲ. ಹೇಳಲ್ಲ ಹೇಳಲ್ಲ. ಓಕೆ, ಸರಿ. ನಿಮ್ಮ ಹೈಟ್ ಅಂತ ಬಂದಾಗ ನಿಜವಾಗ್ಲೂ ನೋಡಿ, ಒಂದು ಸಿನಿಮಾ ಅಂತ ಯಾಕೆ ನಾನು ಇಷ್ಟು ಮಾತಾಡಿದೆ ಅಂದ್ರೆ, ಫೇವ್ರೆಟ್ ಹೀರೋ ನಿಮ್ಮನ್ನ ಇಂಪ್ರೆಸ್ ಮಾಡಿದವ್ರು ಯಾಕೆ ತಗೊಂಡೆ ಅಂದ್ರೆ, ಒಬ್ಬ ಹೀರೋ ಆಯ್ಕೆ ಮಾಡ್ಬೇಕಾದ್ರೆ ಎಲ್ರಿಗೂ ಗೊತ್ತು, ಒಂದು ಹೈಟು, ಪರ್ಸನಾಲಿಟಿ, ಅವ್ರು ಹೇಗೆ ಕಾಣಿಸ್ತಾರೆ ಎಲ್ಲವೂ ಮ್ಯಾಟ್ರ್ ಆಗುತ್ತೆ. ಸೊ ಈಗ ನಿಮ್ಗೆ ನಟನೆ ಮಾಡ್ಬೇಕು ಅಂತ ನಿಮ್ಗೆ ಆಸೆ ಇತ್ತಾ? ತಾನಾಗೆ ಬಂದಿದ್ದ ಆಪರ್ಚುನಿಟಿ ಅಲ್ಲಿ? ಚೆನ್ನಾಗಿ ಬಂದಿದ್ದ ಆಪರ್ಚುನಿಟಿ. ಓಕೆ, ನಿಮ್ಗೆ ಇರ್ಲಿಲ್ಲ ಸಿನಿಮಾದಲ್ಲಿ ಆಕ್ಟ್ ಸ್ಟಾರ್ಟಿಂಗ್ ಇರ್ಲಿಲ್ಲ ಮೇಡಮ್, ಒಪ್ಕೋಬೇಕು, ನಿಜ ಒಪ್ಕೋಬೇಕು. ಹ್ಮ್ 8th 9th ಅಲ್ಲಿ ನಾನು ಸಿ ಲಕ್ಷ್ಮಣ್ ಅಂತ ಒಬ್ರು ಡ್ರಾಮಾ ಟೀಚರ್ ಇದ್ರು, ಹ್ಮ್ ಅವ್ರ ಜೊತೆ ಒಂದು 2-3 ಶೋ ಡ್ರಾಮಾ ಮಾಡಿದ್ದೀನಿ. ಹ್ಮ್ ಬಟ್ ಅಷ್ಟು ಇಂಟ್ರೆಸ್ಟ್ ಇಂದ ನಾನು ಮಾಡ್ಲಿಲ್ಲ. ಹ್ಮ್ ನನಗೆ ಅವಾಗ ಮಾಡಕ್ ಇಂಟ್ರೆಸ್ಟ್ ಇಲ್ಲ. ಸುಮ್ಮನೆ ಯಾಕೆ ರಿಸ್ಕ್ ಇನ್ ದ ಸೆನ್ಸ್, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ಮೇಲೆ ಅಲ್ಲಿ ಯಾಕೆ ಹೋಗ್ಬೇಕು, ಹ್ಮ್ ಆ ತರ ಇದ್ದು ನಾನು ಮಾಡಕ್ ಹೋಗಿಲ್ಲ ಅಷ್ಟೇ. ಓಕೆ. ಈಗ ಯಾರಾದ್ರೂ ರೆಫರ್ ಮಾಡ್ಬೇಕು ಅಂದ್ರೆ, ಒಳ್ಳೆ ನಟನೆ ಅಂತ ಗೊತ್ತು, ಒಳ್ಳೆ ಪರ್ಫಾರ್ಮ್ ಮಾಡ್ತೀರಾ ಅಂತ ಗೊತ್ತು, ತುಂಬಾ ಜನ ನಿಮ್ ಸರ್ಕಲ್ ಅಲ್ಲೇ ಒಂದಷ್ಟು ಸಿನಿಮಾ ಮಾಡಿರೋ ರೆಫರೆನ್ಸ್ ಇಟ್ಕೊಂಡು ನಿಮ್ಮನ್ನ ಪರಿಚಯ ಮಾಡಿಸ್ಬೇಕು ಅಂದಾಗ ನಿಮ್ ಬಯೋಡೇಟಾ ಎಲ್ಲ ಕಂಪ್ಲೀಟ್ ಆಗಿ ನೀವು ಕಳಿಸ್ತೀರಿ. ಹೌದು. ಹೈಟ್ ನೋಡಿ ನಿಮ್ಮನ್ನ ರೇಗಿಸಿದ್ಯಾ? ರೇಗಿಸ್ತಾರೆ, ರೇಗಿಸ್ಕೊಳ್ಳಿ ಬಿಡಿ, ನಮ್ಗೆ ಯಾಕೆ. ಹ್ಮ್ ಅವ್ರು ರೇಗಿಸಿದ್ರೆ ಅವ್ರಿಗೆ, ನಮ್ಗೆ ಅಲ್ವಲ್ಲ. ಓಕೆ. ನಿಮ್ಮ ಫ್ರೆಂಡ್ಸ್ ಯಾವ ತರ ರೇಗಿಸ್ತಾರೆ ನಿಮ್ಮನ್ನ? ಇಲ್ಲ ರೇಗಿಸಲ್ಲ.
ರೇಕ್ಸಲ್ಲ? ಇಲ್ಲ ರೇಕ್ಸಲ್ಲ, ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಹ್ಮ್. ನಾನು ಪ್ರೀತಿಯಿಂದಾನೇ ಅವ್ರ ಜೊತೆ ಇರ್ತೀನಿ ಅಷ್ಟೇ. ಓಕೆ. ನಿಮ್ಮ ಹೈಟು ಯಾವ ತರ ನಿಮಗೆ ಪ್ಲಸ್ ಅನ್ಸುತ್ತೆ, ಯಾವ ತರ ಮೈನಸ್ ಅನ್ಸುತ್ತೆ? ನಾನು ನೆಗೆಟಿವ್ ಆಗಿ ತಗೊಂಡೇ ಇಲ್ಲ, ಎಲ್ಲ ಪಾಸಿಟಿವ್ ಆಗಿ ನೀವು ತಗೊಂಡೆ. ಫೇಸ್ ಮಾಡಿರೋ ಸಿಚುವೇಶನ್ಸ್ ಅಲ್ಲಿ ಎಷ್ಟು ಸಿಚುವೇಶನ್ ಅಂದ್ರೆ ಯಾವ ತರ ಸಿಚುವೇಶನ್ಸ್ ಅಲ್ಲಿ ನೆಗೆಟಿವ್ ಆಗಿದೆ? ಅದೇ ಬಸ್ ಹತ್ತೋವಾಗ ಕಳ್ಕೊಂಡು ಹೋಗ್ಬಿಡ್ತಾರೆ, ಯಾವಾಗ ಏನಾಗುತ್ತೆ ನಿಮ್ ಮೇಲೆ ಹೇಳಕ್ಕೆ, ಅದು ತರ ಗೊತ್ತಿರಲ್ಲ. ಆವಾಗ ಹ್ಮ್. ಕೆಲವೊಂದು ಈ ಹೈಟ್ಸ್ ಹ್ಮ್. ಅಲ್ಲೆಲ್ಲ ಮೈನಸ್, ಅದು ಕಾಮನ್ ಮೇಡಮ್. ಹ್ಮ್. ಹ್ಮ್. ಇರೋ ಹೈಟ್ ಅದು ಟಾಪಲ್ಲಿ ಇಟ್ಬಿಟ್ಟು ನಾನು ಹತ್ತು ಅಂದ್ರೆ ನಾನು ಎಲ್ಲಿಂದ ಹತ್ತೋಣ. ಅದಕ್ಕೆ ಆ ಟೈಮಲ್ಲಿ ಅನ್ಸತ್ತೆ ನೆಗೆಟಿವ್ ಅನ್ಸತ್ತೆ ಅಷ್ಟೇ. ಹ್ಮ್. ಅದು ಬಿಟ್ಟು ಇನ್ಯಾವತ್ತೂ ನಾನು ನೆಗೆಟಿವ್ ಆಗಿಲ್ಲ. ಎಮೋಷನಲ್ ಆಗಕ್ ಹೋಗಲ್ಲ ನಾನು. ಎಮೋಷನಲ್ ಅನ್ನೋ ಕಾಯಿಲೆನ ಯಾವಾಗ್ಲೂ ದೂರ ಇಟ್ಟಿರ್ಬೇಕು. ಅದನ್ನ ನೀವು ಜನರಲ್ ಆಗಿ ನಾವು ಮಾತಾಡುವಾಗ್ಲೂ ಹೇಳ್ತಾ ಇರ್ತೀರಿ, ನಾನು ಅಷ್ಟು ಈಸಿಯಾಗಿ ಎಮೋಷನ್ ಆಗಲ್ಲ ಅಂತ. ಹ್ಮ್. ಯಾಕೆ? ಯಾಕಂದ್ರೆ ಮನುಷ್ಯನೇ ಅಲ್ವಾ? ಯಾಕಂದ್ರೆ ಎಲ್ರಿಗೂ ಒಂಥರ ಎಲ್ಲೋ ಒಂದ್ ಕಡೆ ಫೀಲ್ ಆಗುತ್ತೆ, ಯಾವ್ದಾದ್ರು ಸಿಚುವೇಶನ್ಸ್ ಅಲ್ಲಿ ಪೇನ್ ಆಗುತ್ತೆ. ಆಗತ್ತೆ. ಹ್ಮ್. ಒಂದ್ 5 ನಿಮಿಷ ಎಮೋಷನ್ ಆಗಿರೋ ಜಾಗದಲ್ಲೇ ಇದ್ದಾಗ ಹ್ಮ್. ಅವಾಗ ಎಮೋಷನ್ ಆಗತ್ತೆ. ಅಲ್ಲಿಂದ ಎದ್ದು ಬಂದ್ರೆ ನಿಮ್ಗೆ ಎಮೋಷನ್ ಆಗಲ್ಲ. ಹ್ಮ್. ನನ್ಗೆ ಅಲ್ಲಿ ಇರಕ್ಕೂ ಇಷ್ಟ ಆಗಲ್ಲ. ಹ್ಮ್. ನಾನು ಆ ಜಾಗದಿಂದ ಎದ್ದೋಗ್ಬಿಡ್ತೀನಿ. ಡಿಪ್ರೆಸ್ ಆಗೋ ತರ ಆಗ್ಬಿಡತ್ತದು. ಯಾವುದೇ ಮನುಷ್ಯಂಗಾಗ್ಲಿ ಒಂದ್ ಸರ್ತಿ ಎಮೋಷನ್ ಆದಾಗ ಅವ್ರು ಅದೇ ಜಾಗದಲ್ಲಿದ್ರೆ ಅಲ್ಲಿಂದ ಡಿಪ್ರೆಸ್ ಅನ್ನೋ ಜಾಗಕ್ಕೆ ಹೋಗ್ತಾರೆ. ಯಾವತ್ತಾದ್ರೂ ನೀವು ತುಂಬಾ ಹರ್ಟ್ ಆಗಿ ಕಣ್ಣೀರಿಟ್ಟಿದ್ಯಾ? ಇಲ್ಲ ಮೇಡಮ್, ಇಲ್ಲ, ಇಲ್ಲ, ಯಾವತ್ತೂ ಇಲ್ಲ. ಯಾವತ್ತೂ ಇಲ್ಲ. ಹ್ಮ್. ಆರಾಮಾಗಿದ್ದೀನಿ ಮೇಡಮ್, ಹಂಗೆ ನಕ್ಕೊಂಡು ನಗ್ಸ್ಕೊಂಡು ನಗ್ಕೊಂಡು ಲೈಫ್ ನ ಎಂಜಾಯ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದೀನಿ. ಇವತ್ತಿರ್ತೀವಿ, ನಾಳೆ ಇರಲ್ಲ. ಅಷ್ಟೇ, ಇನ್ನೇನು. ಹ್ಮ್. ಅಪ್ಪು ಸರ್ ನೋಡಿ, ಅದು ಅವರ ಅಷ್ಟು ಎಕ್ಸಸೈಸು, ಅಷ್ಟು ಡೆಡಿಕೇಶನ್ನು, ಅಷ್ಟು ಡಯಟು, ಅಷ್ಟು ಕೆಲಸ, ಅಷ್ಟು ಅಭಿಮಾನಿಗಳು ಎಲ್ಲ ಏನಾಯ್ತು? ಹ್ಮ್. ಅವ್ರು ಮಾಡಿರೋ ಕೆಲ್ಸಗಳೆಲ್ಲ ಯಾವಾಗ ಆಚೆ ಬಂತು? ಅಷ್ಟೇ. ಅವರು ಒಂಥರ ಮೇಡಮ್, ಅವರು ಇದಾರೆ ಮೇಡಮ್. ಇವಾಗ ಆಚೆ ಕಡೆ ಹೋದ್ರೆ ಪ್ರತಿಯೊಂದು ಪೋಸ್ಟಲ್ಲೂ ಅಪ್ಪು ಸರ್ ನೋಡ್ತೀವಿ. ಹ್ಮ್. ಸೊ ಇದಾರೆ, ಇಲ್ಲ ಅನ್ಕೋಬಾರ್ದು. ಎಲ್ಲೋ ಒಂದ್ ಕಡೆ ನೋಡ್ತಾ ಇರ್ತಾರೆ ಎಲ್ಲರೂ. ಅವ್ರು ಇದ್ದಿದ್ರೆ ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಕ್ವಾಲಿಟಿ ವರ್ಕ್ಸ್ ಸಿಗೋದು. ಅದು ಹೇಳ್ತೀನಿ ನಾನು. ನೋಡಿ, ಈ ಮಂತ್ ಅವ್ರ ಬರ್ತ್ಡೇ, ಹೇಗ್ ನೆನ್ಪು ಮಾಡ್ಕೋತೀರ ಅವ್ರನ್ನ? ನೆನಪು, ನಾನು ಮೇಡಮ್ ಅವ್ರು ತೀರ್ಕೊಳಕ್ಕೂ 3 ದಿನ ಮುಂಚೆ ಮೀಟ್ ಮಾಡಿದ್ದೆ, ಯಾವುದೋ ಒಂದು ಆಡಿಯೋ ಲಂಚ್ ಫಂಕ್ಷನಲ್ಲಿ. ಹ್ಮ್. ಬಾಯ್ ಅಂದ್ರು, ಹಿಂಗೆ ಅಂದ್ರು ಅಷ್ಟೇ. ಅದೇ ಲಾಸ್ಟು. ಅದಾದ 3 ದಿನಕ್ಕೆ ಈ ಥರ ಆಯ್ತು. ನಿಮಗ್ ಗೊತ್ತಾ, ಅದೇ 3 ದಿವಸದಲ್ಲಿ ನಾನು ಅವ್ರಿಗೆ ಹಾಯ್ ಮಾಡಿದ್ದೆ. ಅಯ್ಯೋ, ಶಿವಣ್ಣಂದು ಯಾವುದೋ ಆಡಿಯೋ ಲಂಚ್ ಬಜರಂಗಿ ಸಿನಿಮಾ ರಿಲೀಸ್ ಟೈಮ್ ಅದು. ಅಲ್ಲಿ ನಾನು ಹ್ಮ್. ಹಾಯ್ ಮಾಡಿದ್ದು ಅದೇ. ಅದೇ ಕೊನೆ. ತುಂಬಾ ನೆನ್ಪು ಮಾಡ್ಕೋತೀರಾ ನೀವು? ಯಾವಾಗ್ಲೂ ಇರತ್ತದು. ಹ್ಮ್. ನಾನು ಆಕ್ಚುಲಿ ಯಾವಾಗ ಡಿಪ್ರೆಸ್ ಹೋಗಿದ್ದೆ. ಅದಕ್ಕೆ ಕೇಳಿದೆ, ಯಾಕಂದ್ರೆ ನೀವು ಕೆಲವು ಟೈಮ್ ನಾನು ಎಲ್ಲೂ ಎಮೋಷನ್ ಆಗಿಲ್ಲ ಅಂದಾಗ 3-4 ದಿನ ಮೇಡಮ್, ಅವ್ರದ್ದು ಶವ ಸಂಸ್ಕಾರ ಮಾಡೋದು ಅದೆಲ್ಲ ಮಾಡೋವಾಗ ಪ್ರತಿಯೊಂದು ಮೊಬೈಲ್ ಓಪನ್ ಮಾಡಿ ಸ್ಕ್ರಾಲ್ ಮಾಡ್ತಾ ಇದ್ರೆ ಪ್ರತಿಯೊಂದು ಟೈಮಲ್ಲೂ ಅದು ಬರುತ್ತೆ. ಅವಾಗ ಎಮೋಷನ್ ಆಗುತ್ತೆ. ಅವಾಗ ಒಂಚೂರು ಮೈಂಡ್ ಹರ್ಟ್ ಆಯ್ತು. ಮೈಂಡ್ ಹಾರ್ಟ್ ಆಯ್ತು. ಆಗ ಕಣ್ಣೀರಿಟ್ಟಿದ್ರ? ಇಟ್ಟಿದ್ದೆ, ಇಟ್ಟಿದ್ದೆ, ಅವಾಗ ಇಟ್ಟಿದ್ದೆ. ಅದೊಂದೇ ಕಣ್ಣೀರು ಒಂದೇ. ಒಂದು ಅಟ್ಯಾಚ್ಮೆಂಟ್ ಅಂತಾರೆ ಯಾರಿಗಾದ್ರೂ ಕೂಡ, ಅವ್ರು ಕಳ್ಕೊಂಡ್ಮೇಲೆ ಎಲ್ರಿಗೂ ತುಂಬಾ ಅಷ್ಟು ಸಾಫ್ಟ್ ವ್ಯಕ್ತಿ ಯಾಕೆ ಹೋಗ್ಬಿಡ್ತಾರೆ ಅನ್ಸ್ಬಿಡುತ್ತೆ ಆತರ. ಅದ್ರಿಂದ ಆ ಸಾವಿಂದ ಕಲ್ತವ್ರು ಎಷ್ಟೋ ಜನ ಇದಾರೆ ನೇತ್ರದಾನ, ವಿದ್ಯೆದಾನ, ಎಷ್ಟು ಜನಕ್ಕೆ ಎಷ್ಟು ಆಗಿದೆ ಅದ್ರಿಂದ. ಅವ್ರು ಮಾಡಿದ್ಮೇಲೆ ಎಷ್ಟು ಜನ ಸ್ಟಾರ್ಟ್ ಮಾಡಿದ್ದಾರೆ. ಕರೆಕ್ಟ್. ಅದು ಅವರ ಇನ್ಸ್ಪಿರೇಷನ್ ತಗೊಂಡ್ ಮಾಡಿರೋದು ಅದೆಲ್ಲ. ಅಂತ ವ್ಯಕ್ತಿ ಇರ್ಬೇಕಿತ್ತು ಅಂತ ಎಲ್ರಿಗೂ ಅನ್ಸುತ್ತೆ. ಆಲ್ ಮಿಸ್, ಬಟ್ ಆದ್ರೂನು ಇನ್ನ ಇದಾರೆ. ಯಾಕಂದ್ರೆ ಕಣ್ ಮುಂದೆ ಇರ್ತಾರೆ, ಎಲ್ಲಾ ಸಿನಿಮಾದಲ್ಲೂ ಕಾಣಿಸ್ತಾರೆ, ಎಲ್ಲ ಒಳ್ಳೆ ನಟರಲ್ಲಿ ಕಾಣಿಸ್ತಾರೆ, ಒಳ್ಳೆ ವ್ಯಕ್ತಿಲಿ ಕಾಣಿಸ್ತಾರೆ. ಹೌದು, ಹಾಗೆ ಇರ್ಲಿ, ಯಾವತ್ತೂ ಜೀವಂತ ಅಲ್ವಾ? ಸೊ ಇನ್ನು ಸಿನಿಮಾ ಅಂತ ಬಂದಾಗ ಅಂದ್ರೆ ನಾವು ಮಾತಾಡ್ತಾ ಇದ್ವಿ ಅಲ್ವಾ, ನಿಮ್ ಹೈಟ್ ಬಗ್ಗೆ ಮಾತಾಡ್ತಿದ್ದೆ. ಆಕ್ಚುಲಿ ಇನ್ನೊಂದ್ ಏನ್ ಗೊತ್ತಾ, ನನ್ನ ಕೇಳಿದ್ರೆ ನಿಮ್ ಹೈಟ್ ಅಡ್ವಾಂಟೇಜ್ 100%. ನಾ ಒಂದ್ ವರ್ಡ್ ಅಲ್ಲಿ ಹೇಳ ಹೆಂಗೆ ಅಂತ. ಎಷ್ಟು ದೊಡ್ಡ ವ್ಯಕ್ತಿ ಆದ್ರೂ ನಿಮ್ ಎದುರಿಗೆ ಬಂದ್ರೆ ನಿಮ್ ತಲೆ ಬಗ್ಗಿಸ್ಬೇಕು. ನಾನು ಒಬ್ಬರಿಗೆ ತಲೆ ಬಗ್ಸೋದು ಯಾರು ಗೊತ್ತಾ? ನನ್ನ ಕಟಿಂಗ್ ಮಾಡೋರಿಗೆ ತಲೆ ಬಗ್ಸಿ ಸರ್ ಅಂತಾರೆ.
ತಲೆ ಬಗ್ಗಿಸ್ಬೇಕಲ್ಲಿ. ನಿಮ್ಗೆ ಅದು ಇದೆಯಾ ಆಗತ್ತೆ ನಾನ್ ತಲೆ ತಗ್ಸೋದು. ನನ್ಗೆ ರೆಗ್ಯುಲರ್ ಹೇರ್ ಸ್ಟೈಲಿಸ್ಟ್ ಒಬ್ರು ಇದಾರೆ. ಹ್ಮ್ ನಾನು ಅವ್ರಿಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ರೀ. ನನ್ಗನ್ಸುತ್ತೆ ನೀವು ಆ ಹೇರ್ ಸ್ಟೈಲಿಸ್ಟ್ ನ ಬದಲಾಯಿಸಕ್ ಇಷ್ಟ ಇಲ್ಲ ಅಂತ. ಇಲ್ಲ, ಯಾಕಂದ್ರೆ ಬೇರೊಬ್ಬನಿಗೂ ತಲೆ ತಗ್ಸ್ಬೇಕಲ್ಲ. ಅಯ್ಯೋ ನಾನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ ರೀ, ಯಾರಿಗೂ ತಲೆ ತಗ್ಸಿಲ್ಲ ರೀ. ಶಿವಣ್ಣ ಬಗ್ಗೆ ಮಾತಾಡ್ತಾರ್ರಿ, ದರ್ಶನ್ ಸರ್ ಬಗ್ಗೆ ನಮಸ್ಕಾರ ಮಾಡ್ತಾರ್ರಿ, ಯಾರ್ರಿ ನಿಮಗ್ ತಲೆ ಬಗ್ಗಿಸ್ತಾ ಇದ್ದೀನಿ ಅಂತ ಯಾವಾಗ್ಲೂ ಹೇಳ್ತೀನಿ ನಾನು ಅವ್ರಿಗೆ. ಹೌದು, ನಿಮ್ ಸರ್ಕಲ್ ಅಲ್ಲಿ ಅಥವಾ ಸಿನಿಮಾದಲ್ಲಿ ಯಾರಾದ್ರೂ ಈಗ ನಿಮ್ ಕಂಡ್ರೆ ತುಂಬಾ ಜನ ಇಷ್ಟಪಡೋದಾರೆ, ಸಖತ್ ಕ್ಯೂಟ್ ಅಂತ ಹೇಳ್ತಾರೆ. ಆ height ನ ಬೈ ಬರ್ತೀವಿ ಟು ಬಿಡಿ. ಆಹಾ. ಯಾರಾದ್ರೂ ಎತ್ಕೊಂಡು ಕೈಯಲ್ಲಿ ಇಟ್ಕೊಂಡು ಮಾತಾಡಿಸ್ತಾರ? ಆಲ್ಮೋಸ್ಟ್ ಎಲ್ಲ ಅದೇ ಟ್ರೈ ಮಾಡ್ತಾರೆ. ನನ್ಗೆ ಆ ತರ ಎತ್ಕೊಳ್ಳೋದು ನಂಗೆ ಇಷ್ಟ ಆಗಲ್ಲ ಮೇಡಮ್. ಏನಕ್ಕೆ ಎತ್ಕೋಬೇಕು, ಮಾತಾಡ್ಬೇಕು ಫೇಸ್ ಟು ಫೇಸ್. ನೋಡಿದ್ರಾ ನೀವ್ ಅಲ್ಲೂ ಮಾತಾಡ ಫೇಸ್ ಟು ಫೇಸ್ ಮಾತಾಡ ಆ ತರ ಇದೀನಿ. ಹಂಗೆ ನೋಡಿ ಎಂತ ಅಡ್ವಾಂಟೇಜ್ ನಿಮ್ಗೆ. ಪ್ಲಸ್ ಆಕ್ಚುಲಿ ಹೌದು, ನಿಜ ನಮ್ಗೆ ಏನ್ ಸಿಕ್ಕಿರುತ್ತೆ ಮೇಡಮ್. ಇನ್ನೊಂದ್ ಎತ್ತಾಗ ಏನಾಗತ್ತ, ಅವ್ರು ಹೆಂಗೋ ಎತ್ಕೊಂತಾರೆ, ಇಲ್ಲೆಲ್ಲಾರ ಹಬ್ಬ ಆಗತ್ತೆ, ಉಳಿಯತ್ತೆ, ಮನೆಗೆ ಮುಲ ಬಚ್ಕೋಬೇಕಾಗತ್ತೆ. ಯಾಕೆ ಎತ್ಕೋಬೇಡಿ ಅಂತ ಯಾವಾಗ್ಲೂ ಹೇಳ್ತೀನಿ ನಾನು. ಹಂಗೆ ಮಾತಾಡಿ ಅಷ್ಟೇ. ಸೊ ಇನ್ನು ಮದ್ವೆ ಅಂತ ಬಂದ್ರೆ, ನೀವ್ ಇನ್ನೂ ಮದ್ವೆ ಆಗಿಲ್ಲ, ಯಾಕೆ ಇದನ್ನ ಕೇಳ್ತಿದ್ದೀನಿ ಅಂತ ಕೇಳ್ಕೊಂಡು ಹಣೆ ಉಜ್ಕೊಂಡು ನೆಕ್ಸ್ಟ್ ಆನ್ಸರ್ ಏನ್ ಮಾಡೋದು ಅಂತನಾ ಅಲ್ಲ, ಅಥವಾ ಹೇಳ್ಬೇಕಾ? ಈ ಚಿಕ್ಕ ವಯಸ್ಸಿಗೆ ಮದ್ವೆ ಆಗ್ಬೇಕಾ? ಚಿಕ್ಕ ವಯಸ್ಸಿಗೆ ಮದ್ವೆ ಆಗ್ಬೇಕಾ? ಏನು ಆಸೆ ಇಲ್ಲ. ಹೆಂಗೋ ಆರಾಮಾಗಿದ್ದೀನಿ. ಒಂದ ಹೆಂಗಾಗಿ ಹೆಂಗೆಂಗೋ ಇದೀರಾ? ಹೆಂಗಾಗಿ ಹೆಂಗೆಂಗೋ ಇರ್ತೀನಿ. ಶೂಟಿಂಗ್ ಮುಗಿಸ್ಕೊಂಡು ಬರೋದ್ ಲೇಟ್ ಆಗತ್ತೆ, ರಾತ್ರಿ 9 ಗಂಟೆಲಿ ಮನೇಲಿ ಇರ್ಬೇಕಾದ್ರೆ ಯಾಕೆ ಬೇಕು? ಆರಾಮಾಗಿದ್ದೀನಿ, ಓಡಾಡ್ಕೊಂಡು. ಫ್ರೀ ಬರ್ಡ್, ಐ ಆಮ್ ಎ ಫ್ರೀ ಬರ್ಡ್. ಈಗ ಮನೆಗೆ ಹೋದ ತಕ್ಷಣ ತಂಗಿ ಮಗಳ ಜೊತೆ ಆಟ ಆಡ್ತೀರಾ? ನನ್ಗೂ ಒಂದ್ ಮಗು ಇರ್ಬೇಕಿತ್ತು, ನಂದು ಒಂದ್ ಫ್ಯಾಮಿಲಿ ಇರ್ಬೇಕಿತ್ತು, ನನ್ ಕಷ್ಟ ಸುಖ ಟಾಪಿಕ್ ಚೇಂಜ್ ಮಾಡ್ಬಿಡೋಣ. ಟಾಪಿಕ್ ಚೇಂಜ್ ಮಾಡ್ಬಿಡೋಣ. ಇರ್ಲಿ ಹೇಳಿ, ಪರವಾಗಿಲ್ಲ. ಯಾಕಂದ್ರೆ ನೋಡ್ತಾ ಇರ್ತಾರೆ ನಿಮ್ ಜರ್ನಿ ನೋಡಿದವ್ರು, ಯಾರು ಎಷ್ಟು ಜನ ಎಷ್ಟು ಹುಡುಗಿರು ಇಂಪ್ರೆಸ್ ಆಗ್ತಾರೋ, ನಿಮ್ಮನ್ ಪ್ರಪೋಸ್ ಮಾಡ್ತಾರೋ. ನೀವೇ ಒಂದ್ಸರಿ ಪ್ರಪೋಸ್ ಮಾಡಿಲ್ಲ ಹೇಳಿ ನೋಡೋಣ. ಇನ್ಸ್ಟಾಗ್ರಾಮ್ ಐಡಿ ಇದೆ, ಅದ್ರಲ್ಲಿ ಪ್ರಪೋಸ್ ಮಾಡಿ ಅದು ಮನಪೂರ್ವಕವಾಗಿ ಮಾಡ್ಬೇಕು. ನಾನು ಯಾವಾಗ್ಲೂ ಆ ವಿಷಯದಲ್ಲಿ ಐ ರೆಸ್ಪೆಕ್ಟ್ ವುಮೆನ್. ಅವ್ರಿಗೆ ಅಂತ ಒಂದ್ ಕನ್ಸು, ಅವ್ರಿಗೆ ಒಂದ್ ಆಸೆ ಇರತ್ತೆ. ಸೊ ನಾನು ಅದನ್ನ ಅವ್ರನ್ನ ಇದ್ ಮಾಡೋದು ನಂಗೆ ಇಷ್ಟ ಆಗಲ್ಲ. ಅವ್ರಿಗೇನು ಒಬ್ಬ ಹೈಟು ಪರ್ಸನಾಲಿಟಿ ಇರೋರು ಯಾವುದೇ ಲೇಡಿಗಾದ್ರೂ ಇದ್ದೇ ಇರತ್ತೆ. ಒಬ್ಬ ಮನುಷ್ಯನ್ಗೆ, ಒಬ್ಬ ವ್ಯಕ್ತಿಗೆ ಅವ್ರಿಗೆ ಬರ್ದ್ ಬಿಟ್ಟಿರ್ತಾರಲ್ವಾ ಯಾರು ಅಂತ, ಬರ್ದಿರೋದು ಅದೇ ಒಬ್ಬ ಹುಡುಗನ್ಗೆ ಒಂದ್ ಹುಡುಗಿ ಅಂತ ಇದ್ದೇ ಇರ್ತಾಳೆ. ಅದನ್ನ ನಾನು ಏನ್ ಮಾಡ್ಬೇಕು ಅಂದ್ರೆ, ಇವಾಗ ಹೆಲಿಕಾಪ್ಟರ್ ಹಾಕೊಂಡು ಬ್ರಹ್ಮನ ಹತ್ರ ಹೋಗ್ಬಿಟ್ಟು ಆ ಹುಡುಗಿನ ಕರ್ಕೊಂಬಂದ್ ಕೊಡಪ್ಪ ಅಂತ ಕೇಳ್ಬೇಕಷ್ಟೇ. ನೀವೇ ಯಾಕೆ ಡಿಸೈಡ್ ಆಗ್ತಿದ್ದೀರಾ ಹುಡುಗಿ ಇಲ್ಲ ನನ್ ಬ್ರಹ್ಮನ ಹತ್ರನೇ ಹೋಗ್ಬೇಕು ಅಂತ? ಅವರೇ ತಾನೇ ಬರ್ದಿರೋದು. ಹಣೆ ಬರ ನಿಮ್ಮ ಹಣೆ ಬರದಲ್ಲಿ ಎಲ್ಲೋ ಒಂದ್ ಕಡೆ ಬರ್ದಿರ್ಬೋದಲ್ಲ. ಸೊ ನಿಮ್ಮ ಡ್ರೀಮ್ ಗರ್ಲ್ ಹೆಂಗೆ ಎಲ್ಲಿ ಬರ್ದಿದ್ದೆ ತೋರ್ಸ್ರಪ್ಪ, ಎಷ್ಟು ನಾನು ಹುಡ್ಕೊಂಡು ಹೇರ್ ಮುಚ್ಕೊಂಡು ಓಡಾಡ್ತಾ ಇದೀರ, ಅದಕ್ಕೆ ಯಾರು ಗೊತ್ತಾಗ್ತಿಲ್ಲ ಅಷ್ಟೇ ವಿಷಯ. ಅದು ಬಗ್ಗೆ ಇನ್ನ ಯೋಚನೆ ಮಾಡಿಲ್ಲ ಮೇಡಮ್. ಆರಾಮಾಗಿ ಯಾಕೆ ಬೇಕು ಜಂಜಾಟ ಅಂತ? ಹೌದಾ? ನಿಜನ? ಅದಕ್ಕೆ ಜಂಜಾಟನೇ ಅಲ್ವಾ ಅದು? ಯಾಕೆ? ಇನ್ನೇನ್ ನಮ್ ಫ್ರೆಂಡ್ಸ್ ಮದ್ವೆ ಆಗದಿದ್ದವನ್ಗೆ ಮದ್ವೆ ಆಗಿಲ್ಲ ಅನ್ನೋ ಚಿಂತೆ ಅಂತ. ಮದ್ವೆ ಆಗಿರೋ ಎಲ್ಲಾ ಚಿಂತೆನೆ. ಊಟ ಮಾಡಿದ್ರ, ತಿಂಡಿ ತಿಂದ್ರ, ಪ್ರತಿಯೊಂದಕ್ಕೂ ಕಾಲ್ ಮಾಡ್ಬೇಕು. ತಿಂಡಿ ಆಗಿಲ್ಲ ಮತ್ ತಿಂಡಿ ಕಳ್ಸು ಅನ್ಬೇಕು. ಯಾಕೆ ಬೇಕು? ಆರಾಮಾಗಿ ಹಿಂಗೆ ಆರಾಮಾಗಿದ್ದೀರಾ. ಎಷ್ಟು ದಿನ? ಹಣೆ ಬರ ಯಾವಾಗ ಕೆಳಗಿಳಿಯುತ್ತೋ ಅವಾಗ. ಯಾರಾದ್ರೂ ಬಂದು ಪ್ರಪೋಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಆದ್ರೆ ಒಪ್ಕೊಳ್ತೀರಾ ಮೇಡಮ್? ನಮ್ಗೆ ವುಮೆನ್ಗೆ ಯಾವ ತರ ಕನ್ಸು? ನೀವ್ ಹೆಂಗ್ ಹೇಳಿದ್ರೆ ಗೊತ್ತಾ, ಮನ್ಸು ಒಳ್ಳೇದಿದ್ರೆ ಅಷ್ಟೇ ಅಷ್ಟೇ ಕರೆಕ್ಟ್. ಅದು ಮನ್ಸು ಒಳ್ಳೇದಿದ್ರೆ ಹುಡುಗಿ ಬಂದೇ ಬರ್ತಾಳೆ. ದೇವ್ರು ತಾಯಿಗೆ ನಮಸ್ಕಾರ ಮಾಡಿ ಏನಂತೀರಾ? ಏನನ್ನಕ್ಕ ಚಟಾಪಟ್ ಇಲ್ಲಿ ಚಟಾಪಟ ಚಟಾಪಟ. ಓಕೆ. ಸೊ ಅಂತೂ ನೀವ್ ಯಾರಿಗೆ ಪ್ರಪೋಸ್ ಮಾಡೋ ಮೂಡಲ್ಲಿ ಇಲ್ಲ? ಇಲ್ಲ. ಯಾರಾದ್ರೂ ಬಂದು ಪ್ರಪೋಸ್ ಮಾಡದೆ ಒಪ್ಕೋತೀರಾ? ಇನ್ಸ್ಟಾಗ್ರಾಮ್ ಐಡಿ ಕೊಟ್ಟಿರ್ತೀನಿ. ಕುಪ್ಪಡಿ ಹೇಳಿ ಒಂದ್ಸರಿ. ಅನಂತ್ ಪದ್ಮನಾಭಾಸ್. ಎಷ್ಟು ಓಪನ್ ಆಫರ್ ಕೊಡ್ತಾ ಇದೀರಿ ನೀವು? ಆಫರ್ ಅಲ್ಲ, ನನ್ ಐಡಿ ಅಷ್ಟೇ. ಮೊನ್ನೆ ತಾನೇ ಹಳೆ ಐಡಿ ವಾಯಕ್ ಆಗೋಯ್ತಲ್ಲ,
ಸೊ ಹೇಳ್ದೆ ಅಷ್ಟೇ, ಅವ್ರ ಇಷ್ಟ ಅದು. ಓಕೆ, ಸಿನಿಮಾದಲ್ಲಿ ನೀವು ಇಂತು ನಟನೆ ನಾನು ಮಾಡ್ಲೇಬೇಕು ಅನ್ನೋದಾದ್ರೆ ಯಾವ ತರ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕು? ಮೇಡಮ್ ಕಾಮಿಡಿ ನೆಗೆಟಿವ್ ಮಾಡೋದು ಇಷ್ಟ, ಸೀರಿಯಸ್ ನೆಗೆಟಿವ್ ಮಾಡಕ್ಕೂ ತುಂಬಾ ಇಷ್ಟ ಇದೆ ಮೇಡಮ್. ಎಕ್ಸ್ಪೆಕ್ಟೇ ಮಾಡಿರ್ಬಾರ್ದು ಜನ ಈ ತರ ಒಂದ್ ಕ್ಯಾರೆಕ್ಟರ್ ಇದೆಯಾ ಅಂತ ಎಕ್ಸ್ಪೆಕ್ಟ್ ಹಿಂಗೂ ನಟಿಸ್ತಾರ, ಆ ತರ ಮಾಡಕ್ಕೆ ಆಸೆ. ನೀವಂತೂ ನಾನು ಜನರಲ್ ಆಗಿ ಮಾತಾಡಿದಾಗ ಸ್ಪಾಂಟೇನಿಯಸ್ ಆಗಿ ಆನ್ಸರ್ ಮಾಡ್ತೀರಿ, ಸ್ಪಾಂಟೇನಿಯಸ್ ಆಗಿ ನಗಿಸ್ತೀರಿ, ಇದೆಲ್ಲ ನಾನು ನೋಡಿದ್ದೀನಿ. ನಿಮ್ ಫ್ರೆಂಡ್ ಸರ್ಕಲ್ ಎಲ್ಲ ನೀವು ಕಾಮಿಡಿ ಕಟ್ ಮಾಡ್ತಿರ್ತೀರ, ಹೆಂಗೆ, ಏನ್ ಕತೆ? ನಾನೇ ಮಾಡೋದು. ನೀವೇನಾ? ನಾನೇ ಮಾಡ್ತೀನಿ ಕಾಮಿಡಿ ಕಟ್, ನಾನೇ ಮಾಡ್ತೀನಿ. ಅದು ಸುಮ್ಮನೆ ಇರ್ತೀನಿ, ಅವ್ರು ಏನ್ ಮಾತಾಡ್ತಾ ಇರ್ತಾರೆ ಅದೇ ನಲ್ಗಿದ್ನಲ್ಲ, ಅವ್ರ ಯೋಚನೆ ಮಾಡೋ ತರ ಹೊಣ್ತಾ ಇರೋದು, ಟಕ್ಕಂತ ಆನ್ಸರ್ ಕೊಟ್ಬಿಟ್ಟು ಓಡೋಗ್ಬಿಡೋದು ಅಷ್ಟೇ. ಯಾರಾದ್ರೂ ನಿಮ್ನ ಓಡಿಸ್ಕೊಂಡ್ ಬಂದಿದ್ದು ಉಂಟಾ? ನೀವು ಓಡಿದ್ದು, ಎಸ್ಕೇಪ್ ಆಗಿದ್ದು? ಇಲ್ಲ, ನಾನು ಹೆದ್ರಕೊಳೋ ಮಕ್ಕಳಲ್ಲ, ಹೆದರ್ಸೋ ಮಗ. ಹೌದು. ಆಮೇಲೆ ಹೀರೋ ಆಗಕ್ಕೆ ಆಸೆ ಇದೆ, ಮಾಡೋದ್ರೆ ತಪ್ಪೇನು, ಎಲ್ಲಾರು ಅವ್ರವ್ರ ಜೀವನದಲ್ಲಿ ಅವ್ರವ್ರ ಹೀರೋನೆ ಮಾಡೋಣ ಅಂತ. ಸೊ ಈ ತರ ಒಂದು ಅಂದ್ರೆ ಹೀರೋ ಆಗ್ಬೇಕು ಅನ್ನೋ ಕನ್ಸಿದೆ ನಿಮ್ಗೆ? ಇದೆ, ಅದೇ ನಾನು ನಮ್ಮ ಅಣ್ಣನ ತರ ಡೆಡಿಕೇಶನ್ ಮಾಡ್ಬೇಕು ಅದಕ್ಕೆ. ಯಾವ ಅಣ್ಣನ ತರ? ಚಿಕ್ಕಣ್ಣ ತರ. ಅವ್ರು ಸೀರಿಯಸ್ಲಿ 3 ವರ್ಷ ಸುಮ್ನೆ ಕೂತ್ಕೊಳ್ಳೋದು ತುಂಬಾ ಕಷ್ಟದ ಮಾತು. ಎಷ್ಟು ಸಿನಿಮಾಗಳು ಲಾಸ್ ಆಗಿರುತ್ತೆ. ಅವ್ರು ಅದಕ್ಕೆ ಡೆಡಿಕೇಶನ್ ಮಾಡಿ 3 ವರ್ಷ ವರ್ಕ್ ಮಾಡಿರೋದಕ್ಕೆ ಸಕ್ಸಸ್. ಸೊ ಡೆಡಿಕೇಶನ್ ಮಾಡಿದ್ಮೇಲೆ ನಾನು ಪ್ಲಾನ್ ಮಾಡೋದು. ನೀವು ಯಾವ್ದಾದ್ರು ಸಿನಿಮಾಗೆ ಹೋಗೋದಕ್ಕೂ ಮುಂಚೆ ಒಂದಷ್ಟು ಪ್ರಿಪರೇಷನ್ ಅಂತ ಇರುತ್ತೆ ಕೆಲವು, ನಿಮ್ಗೆ ಆತರ ಏನಾದ್ರು ಪ್ರಿಪರೇಷನ್ ಇರುತ್ತೆ ಈಗ ಕಾಮಿಡಿ ಅಂತ ಬಂದಾಗ? ಯಾಕಂದ್ರೆ ಜನ ನೋಡಿ ನಗಬೇಕು, ಇಟ್ಸ್ ನಾಟ್ ಈಸಿ ರೋಲ್. ಮೇಡಮ್ ಅದು ಏನಾಗತ್ ಗೊತ್ತಾ, ಒಂದು ಲೆಂತ್ ಸಿನಿಮಾ ಇದ್ರೆ ನಾನು ಎಲ್ಲದಕ್ಕೂ ಪ್ರಿಪ್ರೇಷನ್ ಆಗ್ಬೇಕಾಗತ್ತೆ. ಓಕೆ, ಕೇಮಿಯೋ ರೋಲ್ಗೆ ಪ್ರಿಪ್ರೇಷನ್ ಅವಶ್ಯಕತೆ ಇಲ್ಲ. ನಿಮ್ಗೆ ಸ್ಪಾಟ್ ಅಲ್ಲಿ ಕೌಂಟ್ರಿಂಗ್ ಕೊಡ್ತೀನಿ, ಅಲ್ಲಿ ಅದೇ ಮಾಡ್ತೀನಿ ಅಷ್ಟೇ. ನೀವು ಸ್ಪಾಟ್ ಅಲ್ಲೇ ತಗೊಳ್ತೀರಾ? ಸ್ಪಾಟ್ ಅಲ್ಲಿ. ನಂಗೆ ಅದು ಯಾಕಂದ್ರೆ ಬಿಫೋರ್ ನಾನು ಏನ್ ಆಕ್ಟ್ ಮಾಡಕ್ ಹೋಗ್ತೀನಿ ಅದಕ್ಕೂ ಮುಂಚೆ ನಾನು ಏನಾದ್ರು ಸೀನ್ ಪೇಪರ್ ನೋಡ್ರೆ ಆನ್ ದಿ ಸ್ಪಾಟ್ ಫಂಬಲ್ ಆಗ್ಬಿಡ್ತೀನಿ, ಮರೆಯೋ ಕಾಯಿಲೆ. ಓಕೆ. ಅದಿರೋದ್ರಿಂದ ಆನ್ ದ ಸ್ಪಾಟ್ ಮೇಡಮ್ ಸೀನ್ ನ ಅರ್ಥ ಮಾಡ್ಕೋಬೇಕು. ಅವ್ರು ಏನ್ ಹೇಳ್ತಾ ಇದಾರೆ ಅರ್ಥ ಮಾಡ್ಕೊಂಡು ನಾವೇನ್ ಮಾಡ್ಬೇಕು ಅಂತ ಅವ್ರನ್ನ ಕೇಳ್ಬಿಟ್ಟು ಆಮೇಲೆ ನಾನು ಇದು ಮಾಡ್ಲಾ ಅಂತ ಕೇಳ್ಬೇಕು, ಇದೊಂದ್ ಚೂರ್ ಚೇಂಜ್ ಮಾಡ್ಲಾ ಅಂತ ಕೇಳಿ ಆಮೇಲೆ ಮಾಡೋದು ನಾನು. ಹೌದು, ನೀವು ಈಗ ಅವರು ಡೈಲಾಗ್ ಏನು ಅಂತ ಕೊಡ್ತಾರಲ್ವಾ, ನೀವು ನಿಮ್ದೇ ಶೈಲಿಯಲ್ಲಿ ತಗೊಳ್ತೀರಾ ಹೆಂಗೆ? ಹೌದು. ಹೌದಾ? ನನ್ನ ಸ್ಟೈಲಲ್ಲಿ ಕಜ್ಜು ನೀನು ಟೆಕ್ ಮುಂಚೆನೆ ನಂಗೆ 18 ವಯಸ್ಸು ಆತರ. ಯಾವ್ದಾದ್ರು ಸಿನಿಮಾದ ಇದೇ ತರ ಒಂದಷ್ಟು ಸಣ್ಣ ಪುಟ್ಟ ಎಲ್ಲ ಸಣ್ಣ ಪುಟ್ಟ ಡೈಲಾಗ್ಸ್ ಗಳು ನೆನಪಿದ್ರೆ ಹೇಳಿ. ಇಲ್ಲ ಮೇಡಮ್, ಇದೊಂದೇ ಇವಾಗ ಸದ್ಯಕ್ಕೆ ನೆನಪಿಗಿರೋದು, ರನ್ನಿಂಗ್ ಅಲ್ಲಿ ಟ್ರೆಂಡ್ ಅಲ್ಲಿ ಇರೋದು. ಕಜ್ಜು ಅವ್ರ ಅಂದ ತಕ್ಷಣ ಎಲ್ರಿಗೂ ನೋಡ್ತಾರೆ, ನಾನ್ ಕಜೀಡ್ ಆಗ್ಬಿಟ್ಟಿದ್ದೀನಿ ಅನ್ಸುತ್ತೆ. ನೋಡಿ, ನಿಮ್ಗೆ ನೀವು ಹೇಳ್ದಂಗೆ ಅದು ಅಡ್ವಾಂಟೇಜ್ ಕೂಡ ಹೌದು. ಆ ಉಪಾಧ್ಯಕ್ಷ ನೋಡಿ ನಾನು ಆಚೆ ಬಂದಿದ್ದೀನಿ ಆಯ್ತಾ, ಅಲ್ಲಿ ಚಿಕ್ಕಣ್ಣ ಅವರೆಲ್ಲ ಮಾತಾಡ್ತಾ ಇದಾರೆ, ನೀವ್ ಆರಾಮಾಗಿ ಸೈಡ್ ಹೋಗ್ಬಿಡ್ತಾ ಇದೀರಾ. ಅದಂಗೆ ಅದು ಅವರು ಯಾವಾಗ್ಲೂ ಅವರು ಆಕ್ಚುಲಿ ಮೇಡಮ್ ಆ ಸಿನಿಮಾಲಿ ನನ್ನ ಅವಶ್ಯಕತೆ ಇರ್ಲಿಲ್ಲ. ಓಕೆ, ಅವರೇ ಕರ್ಸಿ ಮಾಡಿಸಿರೋದು. ಚಿಕ್ಕಣ್ಣ ಅವರು ನಮ್ಮ ಹುಡ್ಗ ಇಲ್ಲಿ ನಮ್ಮನಂತೂ ಮಾಡ್ಲಿ ಅವನು ಅಂತ ಕರ್ಸಿ 2 ದಿನ ಮಾಡಿಸಿ ಕಳಿಸಿರೋದು. ಓಕೆ, ಈ ಸಿನಿಮಾ ಅನ್ನೋದನ್ನ ಸಪ್ರೇಟ್ ಇಟ್ಟು ನೀವು ಪರ್ಸನಲ್ ಲೈಫ್ ಹೆಂಗ್ ನಡೀತಾ ಇದೆ ಈಗ ಪ್ರೆಸೆಂಟ್ ಅಲ್ಲಿ? ಏನ್ ಮಾಡ್ತೀರಾ ಲೈಫ್ಗಾಗ್ಲಿ, ಅಥವಾ ನಿಮ್ಮ ಹಾಬೀಸ್ ಎಲ್ಲ ಏನು, ಏನ್ ಮಾಡ್ತಾ ಇರ್ತೀರಾ ಅಟ್ ಪ್ರೆಸೆಂಟ್? ನಾನು ಇವಾಗ ಸಿನಿಮಾ ಒಂದು ಅಪ್ ಟು ನೆಕ್ಸ್ಟ್ ಜುಲೈವರೆಗೂ ಬಿಸಿ ವರ್ಕ್ ಮಾಡ್ತಾ ಇದ್ದೀನಿ. ಬಿಸಿ ಎಲ್ಲ ವರ್ಕ್ ಮಾಡ್ತಾ ಸೊ ಅಲ್ಲಿವರೆಗೂ ಇದ್ದೀನಿ. ಅದಾದ್ಮೇಲೆ ಒಂದ್ ಪ್ಲಾನ್ ಇದೆ, ಒಂದು ಇವೆಂಟ್ ಕಂಪನಿ ಸ್ಟಾರ್ಟ್ ಮಾಡೋಣ ಅಂತ. ನನ್ಗೆ ಗೊತ್ತಿರೋ ವಿಷಯ ನಾನು ಮಾಡ್ಬೇಕು. ಗ್ರಾಫಿಕ್ ಡಿಸೈನ್ ಮಾಡಿದೆ, ಅನಿಮೇಷನ್ ಮಾಡಿದೆ, ಅದೆಲ್ಲ ಇವಾಗ ಟಚ್ ಹೋಗಿದೆ. ಅದೊಂಚೂರು ಟಚ್ ಬಂದ್ರೆ ಅದನ್ನು ಮಾಡೋಣ ಅಂತ ಇದ್ದೀನಿ. ಆರಾಮಾಗಿ ಟೇಬಲ್ ಮೇಲೆ ಕುತ್ಕೊಂಡು ಮಾಡ್ಬೋದಲ್ಲ ನೀವು? ಇಲ್ಲ, ಲ್ಯಾಪ್ಟಾಪ್ ತೊಡೆ ಮೇಲೆ ಇಟ್ಕೊಂಡು. ನಾನೇ ಹೇಳಿದ ಲ್ಯಾಪ್ಟಾಪ್ ಇರೋದು. ಮೊದ್ಲಾದ್ರೆ PC ಇತ್ತು, ಇವಾಗ ಅದಿಲ್ಲ, ಲ್ಯಾಪ್ಟಾಪ್ ಇದೆ, ಆರಾಮಾಗಿ ಮಾಡ್ಬೋದು. ವೆರಿ ನೈಸ್. ಸೊ ಇದು ಬಿಟ್ಟು ನಿಮ್ಮ ಹಾಬೀಸ್ ಬಗ್ಗೆ ಕೇಳಿದೆ, ಏನ್ ಮಾಡ್ತೀರಾ ನೀವು? ಇಲ್ಲ ಮೇಡಮ್, ಸೊಸೆ ಜೊತೆ ಆಟ ಆಡೋದು ಅಷ್ಟೇ. ಇಡೀ ದಿನ ಫ್ರೀ ಇದ್ರೆ ಮನೇಲಿ ಬೇಕಾದ್ರೂ ಆಡ್ಬೋದು ಅವ್ರ ಜೊತೆ.
ಮನೇಲಿ ಫೋರ್ಸ್ ಮಾಡಲ್ವಾ ನಿಮ್ಗೆ ಇನ್ನೊಂದ್ ಸಂಸಾರ ನೋಡ್ಕೊಳ ಏನ್ ಸುಮ್ನೆ ಆಟ ಆಡ್ಕೊಂಡು ಇದ್ಬಿಟ್ಟಿದ್ಯಾ ಅಂತ ಅಪ್ಪ ಅಮ್ಮ? ಮಾಡಲ್ಲ. ನಮ್ಮ ಅಪ್ಪ ಅಮ್ಮ ಎಲ್ಲ ಫ್ರೆಂಡ್ಲಿ, ತುಂಬಾ ಕ್ಲೋಸ್ ಆಗಿದೀವಿ, ಯಾವತ್ತೂ ಆತರ ಏನ್ ಅಂದಿಲ್ಲ. ಸೊ ಖುಷಿ ಆಗುತ್ತೆ. ತಂಗಿ ನಿಮ್ ಜೊತೆಗೆ ಇರೋದಾ? ಇಲ್ಲ, ಅವ್ರ ಹಸ್ಬೆಂಡ್ ಜೊತೆ. ಹ್ಮ್ ಅವ್ರ ಮನೇಲಿ ಅವರು, ನಮ್ಮ ಮನೇಲಿ ನಾವು, ಅದೇ ಪಕ್ಕದ ಮನೇಲೇ ಇದಾರೆ. ಆಟ ಆಡಕ್ಕೆಲ್ಲ ಹೋಗ್ತೀರಾ ಫ್ರೆಂಡ್ಸ್ ಜೊತೆ ನೀವು? ಏನ ವಯಸ್ಸು ಆಯ್ತಲ್ಲ, ಆಟ ಅನ್ಕೊಡಂತದ್ ಏನಿದೆ. ಕ್ರಿಕೆಟ್ ಆಡಕ್ಕೆ ಇಲ್ಲ ಮೇಡಮ್, ಹೋಗಲ್ಲ. ಹಿಂಗ್ ಬಾಲಿಂಗ್ ಚಿಕ್ಕ ಮಾಡ್ಬೇಕು. ಹುಡುಗ ಅಂತ ಹೇಳ್ಬಿಟ್ಟು ವಯಸ್ಸಾಯ್ತಲ್ಲ ಅಂತ ನೀವೇ ಹೇಳ್ಬಿಟ್ರಲ್ಲ. ಅಲ್ಲ, ಹಿಂಗ್ ಬಾಲಿಂಗ್ ಮಾಡ್ಬೇಕಾದ್ರೆ ಕೈ ನೋವತ್ತೆ. ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಎರಡು ಕೈ ನೋವು, ಯಾಕೆ ಓಡಿದ್ರೆ ಕಾಲು ಕಾಲು ನೋವತ್ತೆ. ಯಾಕ್ಬೇಕು ಆರಾಮಾಗಿ ಕೂತಿದ್ ಕಡೆ ಕೂತ್ಕೊಂಡು ಆರಾಮಾಗಿ ರೀಲ್ಸ್ ನೋಡ್ಕೊಂಡು ಏನಂತೀರಾ ನೋಡಿ ಹೆಂಗೆಲ್ಲ ಟ್ರೆಂಡ್ ಆಗತ್ತೆ ಅಲ್ವಾ ಈ ಸೀರಿಯಸ್ಲಿ. ಅಪ್ಪ ನಂಗೆ ನಂಬಕ್ಕೆ ಆಗಲ್ಲ ಅದು. ಬೆಳ್ಳುಳ್ಳಿ ಕಬಾಬ್ ಏನಿದೆ ಅದ್ರಲ್ಲಿ? ಬೆಳ್ಳುಳ್ಳಿ ಕಬಾಬ್ ಆತರ ಏನೋ ಒಂದು ಟ್ರೈನ್ ಮಾಡ್ತಾ ಇರ್ತಾರೆ. ಆತರ ಹೊಸ ಪ್ರತಿಭೆಗಳು. ಇಷ್ಟ ಆಗತ್ತಾ ನಿಮ್ಗೆ ಆತರ ಎಲ್ಲ? ಮೇಡಮ್, ಅವ್ರು ಪ್ರತಿಭೆ ತೋರಿಸ್ತಾ ಇದಾರಲ್ಲ, ತಪ್ಪಲ್ಲ ಮೇಡಮ್. ಎಲ್ಲಾರು ಅವ್ರವ್ರ ಲೈಫಲ್ಲಿ ಅವ್ರವ್ರು ನಾನ್ ಮುಂದೆ ಇದ್ರೆ ಹಿಂಗಿರುತ್ತೆ ಅಂತ ಕನ್ಸಿದ್ದೇ ಇರುತ್ತೆ, ಅವ್ರು ಅದ್ ಮಾಡ್ತಾ ಇದಾರೆ. ಸೊ ನಂಗೆ ಖುಷಿ ಆಗತ್ತೆ ಅದೆಲ್ಲ. ಖುಷಿ ಅನ್ಸುತ್ತೆ ಹಂಗಂದ್ರೆ. ಓಕೆ, ಸೊ ಈಗ ಸಿನಿಮಾ ಬಗ್ಗೆ ಹೇಳಿದ್ರಿ, ನಿಮ್ ಲೈಫ್ ಜರ್ನಿ ಬಗ್ಗೆ ಹೇಳಿದ್ರಿ. ಏನಾದ್ರೂ ನನಗೊಂದು ಏಮ್ ಇದೆ ಲೈಫಲ್ಲಿ ಏನಂದ್ರೆ ಲಾಸ್ಟ್ ಕೊನೆಯದಾಗಿ ಏನ್ ನಿಮ್ಮ ಏಮ್ ಬಗ್ಗೆ? ಇನ್ನ ಒಂದಷ್ಟು ಸಿನಿಮಾಗಳು ಮಾಡ್ತೀನಿ, ಇನ್ನ ಒಂದಷ್ಟು ಜನರನ್ನ ನಗಿಸ್ತಾ ಇರ್ತೀನಿ, ಅಷ್ಟೇ ಏಮ್. ಹಂಗೆ ಎಲ್ಲಾದ್ರೂ ಒಂದು ಕಡೆ ನಂಗೆ ತುಂಬಾ ಹರ್ಟ್ ಆಗೋ ಒಂದು ವಿಚಾರ ಇದೆ ಅಂದ್ರೆ ಇಡೀ ನಿಮ್ಮ ಲೈಫ್ ಜರ್ನಿಲಿ ಯಾವುದು? ಯಾವ್ದು ಇಲ್ಲ. ಬೆಸ್ಟ್ ಮೂಮೆಂಟ್? ಐ ಎಂಜಾಯ್ ಎವ್ರಿ ಮೂಮೆಂಟ್. ಏನ್ ಹೇಳಿದ್ರಿ ಅಲ್ಲ, ಈಗ್ಲೂ ಎಂಜಾಯ್ ಮಾಡ್ತಿದ್ದೀರಾ? 100%. ಖುಷಿ ಆಗಿದ್ದೀರಾ? 100%. ನೋಡಿ, ಅದೇ ಎಂಜಾಯ್ಮೆಂಟ್ ಇಲ್ಲ ಅಂದ್ರೆ ಹೌದಾ ಮೇಡಮ್? ಏನ್ ಕ್ವಶನ್ ಕೇಳ್ರಿ, ಏನಾಯ್ತು, ನಾನು ಇದಕ್ಕೇನು ಉತ್ತರ ಕೊಡ್ಲಿ ಅಂತ ಕೇಳ್ತಿದ್ದೆ. ನಿಮ್ ಸ್ಪಾಂಟೇನಿಯಸ್ ಆಗಿ ಉತ್ತರ ಕೊಡ್ತಾ ಇದೀನಿ ಅಂದ್ರೆ ಐ ಎಂಜಾಯ್ ಎವ್ರಿ ಮೂಮೆಂಟ್. ವೆರಿ ನೈಸ್, ವೆರಿ ನೈಸ್. ಆಕ್ಚುಲಿ ಖುಷಿ ಆಯ್ತು ಅನಂತವ್ರೆ ನಿಮ್ ಜೊತೆ ಮಾತಾಡಿ. ಯೂಶಲಿ ಸ್ಕ್ರೀನ್ ಅಲ್ಲಿ ನೋಡ್ತೀವಿ, ಸ್ಕ್ರೀನ್ ಅಲ್ಲಿ ಏನೋ ಡೈಲಾಗ್ ಕೊಟ್ಟಿರ್ತಾರೆ, ಬರ್ತಾರೆ, ಡೈಲಾಗ್ ಡೆಲಿವರಿ ಮಾಡ್ತಾರೆ, ಹೋಗ್ತಾರೆ ಅಂತ ಅನ್ಕೊಳ್ತೀವಿ. ಬಟ್ ಕೆಲವೊಂದು ಸರಿ ಆ ವ್ಯಕ್ತಿನ ಡೈರೆಕ್ಟ್ ಆಗಿ ಮೀಟ್ ಆಗದಾಗ್ಲೇ ಗೊತ್ತಾಗುತ್ತೆ ಆಕ್ಚುಲಿ ಅವ್ರೇನು ಅಂತ, ಅಲ್ವಾ? ಈಗ ಸೊ ನಿಮ್ಗೆ ನನ್ಗನ್ಸ್ತಾ ಇದೆ ಸಿನಿಮಾದಲ್ಲಿ ನೀವು ಪ್ರಿಪೇರ್ ಆಗಿ ಹೋಗಿ ಮಾಡೋ ಅಂತದೇನಿಲ್ಲ, ಬಿಕಾಸ್ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾ ಇದೀರಿ, ಖುಷಿಯಾಗಿರ್ತೀರಿ. ಹ್ಯಾಪಿ, ನನಗೂ ಖುಷಿ ಆಯ್ತು. ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಅನಂತ್ ಪದ್ಮನಾಭನ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರು. ಆಕ್ಚುಲಿ ನನಗಂತೂ ಖುಷಿ ಆಯ್ತು. ಯಾವಾಗ್ಲೂ ಹೇಳ್ತೀವಿ ಅದ್ಭುತ ಪ್ರತಿಭೆ, ವಿಶಿಷ್ಟವಾದಂತಹ ವ್ಯಕ್ತಿ, ವಿಶಿಷ್ಟ ಪ್ರತಿಭೆ ಅಂತ. ಇಂಥ ಟೈಮಲ್ಲೇ ಅವರು ಏನು ಆಕ್ಚುಲ್ ಆಗಿ ಅಂತ ಗೊತ್ತಾಗುತ್ತೆ. ಅಂಡ್ ವೆರಿ ಟ್ಯಾಲೆಂಟೆಡ್. ಸಿನಿಮಾದಲ್ಲಿ ನೋಡಿದಾಗ ನಾವು ಸ್ಕ್ರೀನಲ್ಲಿ ಅವ್ರನ್ನ ನೋಡಿ ಸಿಕ್ಕಾಪಟ್ಟೆ ನಕ್ಕಿರ್ತೀವಿ. ಈಗ ರೋಡಲ್ಲಿ ಅವ್ರು ಹೋಗ್ಬೇಕಾದ್ರೆ ನೋಡಿದ ತಕ್ಷಣ ಸಿನಿಮಾ ನೆನ್ಪು ಮಾಡ್ಕೊಳ್ತೀವಿ. ಅಷ್ಟರ ಮಟ್ಟಿಗೆ ಸಿಕ್ಕಂಥ ಒಂದು ಕೆಲವೇ ನಿಮಿಷದಲ್ಲಿ ಜನರನ್ನ ನಗಿಸಿ ಹೋಗಿರ್ತಾರೆ. ಇಂಥ ಟ್ಯಾಲೆಂಟೆಡ್ಸ್ ಇದ್ದಾರೆ. ಆ್ಯಂಡ್ ನಿಜವಾಗ್ಲೂ ಸಾಕಷ್ಟು ಜನ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸ್ಗೆ ಯಾವ ಥರ ರಿಕ್ವೆಸ್ಟ್ ಮಾಡಬೇಕು ಅಂತ ಅನ್ಸುತ್ತೆ ಅಂದರೆ, ಇಷ್ಟು ಒಳ್ಳೆ ಪ್ರತಿಭೆಗಳನ್ನ ಸಿನಿಮಾಗಳಿಗೆ ತನ್ನಿ. ಯಾಕಂದರೆ ನಾವು ಹಿಂದೆ ನೋಡಿದಂಥ ಸಿನಿಮಾಗಳು ಇಷ್ಟೊಂದು ಇದ್ದಾವೆ. ಆ ಕ್ಯಾರೆಕ್ಟರ್ಸ್ನ ಇಟ್ಕೊಂಡು ಎಷ್ಟು ಸಿನಿಮಾಗಳು ಮಾಡ್ಬಿಟ್ಟಿದ್ದಾರೆ. ಆ್ಯಂಡ್ ಒಳ್ಳೆ ಒಳ್ಳೆ ಸ್ಟಾರ್ ನಟರ ಜೊತೆ ಇಂಥ ಒಂದು ಕ್ಯಾರೆಕ್ಟರ್ಸ್ ಎಂಟ್ರಿ ಕೊಟ್ಟಾಗ ಜನ ಅವ್ರು ನೋಡಿ ಖುಷಿ ಪಡ್ತಾ ಇದ್ರು. ಆ್ಯಂಡ್ ಅವ್ರಿಗೆ ಒಳ್ಳೆ ಸ್ಪೇಸ್ ಸಿಗ್ತಾ ಇತ್ತು. ಆ ಥರ ಒಳ್ಳೆ ಸ್ಪೇಸ್ ಸಿಗುವಂಥ ಒಳ್ಳೆ ಸಿನಿಮಾಗಳು ಬಂದರೆ ಜನರಿಗೂ ಇಷ್ಟ ಆಗುತ್ತೆ. ಎಂಡ್ ಆಫ್ ದ ಡೇ ಥಿಯೇಟ್ರಿಗೆ ಹೋಗೋದೆ, ಸಿನಿಮಾ ನೋಡೋಕೆ ಹೋಗೋದೆ ಒಂದು ಎಂಟರ್ಟೈನ್ಮೆಂಟ್ಗೆ. ಸೊ ಎಂಟರ್ಟೈನ್ಮೆಂಟ್ ಅನ್ನೋಂಥ ಪಾರ್ಟ್ ಬಂದಾಗ ಇಂಥ ಪ್ರತಿಭೆಗಳಿದ್ದಲ್ಲಿ ಜನರಿಗೂ ಖುಷಿ ಆಗುತ್ತೆ. ಇದೇ ನಮ್ಮ ವಿಶ್. ಹಾಗೆ ಅನಂತ್ ಅವ್ರಿಗೂ ಕೂಡ ಮತ್ತೊಮ್ಮೆ ನಾನು ವಿಶ್ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್. ನೀವು ಸಾಕಷ್ಟು ಸಿನಿಮಾಗಳಲ್ಲಿ ಹಿಂಗೆ ಬರ್ತಾ ಇರಿ, ಹಿಂಗೆ ನಗಿಸ್ತಾ ಇರಿ. ಥ್ಯಾಂಕ್ ಯು. ಸೊ ಇದು ಇವತ್ತಿನ ಒಂದು ಸ್ಪೆಷಲ್ ಎಪಿಸೋಡ್. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಜೊತೆ ಬರ್ತೀವಿ. ಇನ್ನೂ ಕೂಡ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್, ಅನಂತ್ ಅವ್ರ ಬಗ್ಗೆ ಏನು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.